ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ. ಮಾರ್ನಿಂಗ್ ಏನು ನೋಡ್ರಿ, ನಮ್ಮ ಚುಮ್ಮಿ ಕೂಡ ಇದ್ದಾಳ್ರಿ. ಇವಾಗ ನಾನು ಎದ್ಬಿಟ್ಟು ಕಸ ಗುಡಿಸ್ತಾಯಿನಿ ರೀ. ಇದು ನಿನ್ನೆ ರಂಗೋಲಿ ರೀ, ಇವಾಗ ಕಸ ಅದು ಗುಡಿಸ್ತೀನಿ ರೀ. ಬೆಳಗ್ಗೆ ನೋಡ್ರಿ ವಾತಾವರಣ ಈ ಥರ ಇದೆ ಫ್ರೆಂಡ್ಸ್. ಹಾಗಾಗಿ ಬೆಳಗ್ಗೆನೇ ಎದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೆಲಸ. ಪಟ ಮಾರ್ನಿಂಗ್ ಕಸ ಅದು ಗುಡಿಸ್ಕೊಂಡು ಮಕ್ಕಳಿಗೆ ಸ್ಕೂಲಿಗೆ ಟಿಫಿನ್ಗೆ ರೆಡಿ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ನಾನು ಇವಾಗ ಕಸ ಗುಡಿಸ್ತಾ ಇದ್ದೀನಿ. ಮಕ್ಕಳು ಇನ್ನೂ ಮನ್ಕೊಂಡಾರಿ, ಹಂಗಾಗಿಬಿಟ್ಟು ಪಟ ಕಸ ಅದು ಗುಡಿಸ್ಕೊಂಡು ಮತ್ತು ನೀರು ಅದು ಹೊಡೆದ್ಬಿಟ್ಟು ಒಂದು ಚಿಕ್ಕದೊಂದು ರಂಗೋಲಿ ಬಿಟ್ಟರೆ ಆಯ್ತು ಅಂದ್ಕೊಂಡಿದ್ದೀನಿ. ಯಾವ ಥರ ರಂಗೋಲಿ ಬಿಡ್ತೀನಿ ಅನ್ನೋದು ಕೂಡ ನಿಮಗೆ ಶೇರ್ ಮಾಡ್ತೀನಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡಿಬಿಟ್ಟು ಹಾಗೆ ಲೈಕ್ ಕೊಡು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತು ಮಾರ್ನಿಂಗ್ ಯಾವ ಥರ ನಡೀತದ, ಏನು ರೊಟೀನ್ ಅನ್ನೋದು ಕೂಡ ನಿಮ್ಗೆ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ. ನೋಡಿ ಫ್ರೆಂಡ್ಸ್, ಇವಾಗ ರಂಗೋಲಿ ಎಲ್ಲ ಹಾಕಿದ್ನೆಲ್ಲ ಅದನ್ನೆಲ್ಲನೂ ದಬ್ಕೊಂಡು ಹೋಗ್ತಾ ಇದ್ದೀನಿ, ಕಸ ಗುಡಿಸ್ಕೊತಾ ಇದ್ದೀನಿ. ಇನ್ನು ಮಕ್ಕಳು ಇನ್ನೂ ಮನ್ಕೊಂಡಾರಿ, ಹಂಗಾಗಿಬಿಟ್ಟು ಕಸ ಗುಡಿಸ್ಬಿಟ್ಟು ಒಂದು ಪುಟ್ಟದೊಂದು ರಂಗೋಲಿ ಹಾಕ್ತೀನಿ. ನಿಮಗೂ ಕೂಡ ಶೇರ್ ಮಾಡಕತ್ತೀನಿ ಫ್ರೆಂಡ್ಸ್. ತುಂಬ ಈಸಿ ಇರುವಂಥ ರಂಗೋಲಿ, ಇಷ್ಟ ಆಗ್ತದೆ ಅಂದ್ಕೊಂಡೀನಿ. ಇಷ್ಟ ಆಗಿತ್ತಂದರೆ ಕಾಮೆಂಟ್ಸಲ್ಲಿ ತಿಳಿಸಿ. ನೋಡಿ, ಗಂಟು ಎಣಗಿದ್ದು ಈ ಥರ ಸಿಂಪಲ್ ಆಗಿರುವಂಥ ರಂಗೋಲಿ ಬಿಡಿಸ್ತಾ ಇದ್ದೀನಿ. ರಂಗೋಲಿ ಬಿಡೋದಂದ್ರೆ ತುಂಬಾ ಇಷ್ಟ ಫ್ರೆಂಡ್ಸ್ ನಮಗೂ ಕೂಡ. ಹಂಗಾಗಿಬಿಟ್ಟು ನೋಡಿ, ಚೆನ್ನಾಗಿದೆ ಏನು ಅನ್ನೋದು ಕಮೆಂಟ್ಸಲ್ಲಿ ತಿಳಿಸಿ. ಎಷ್ಟಾಗುತ್ತೆ, ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ರಂಗೋಲಿ ಬಿಡಿಸ್ತೀನಿ ರೀ. ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡಿದ್ರೆ ತಂದ್ಕೊಂಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸು. ನೋಡಿ, ಸಿಂಪಲ್ ಆಗಿರುವಂಥ ರಂಗೋಲಿ ಯಾರಿಗೆ ಇಳ್ಸೋಕೆ ಬರೋಂಗಿಲ್ಲ ಅಂಥವ್ರಿಗೆ ಈಸಿಯಾಗಿ ಈ ಥರ ರಂಗೋಲಿ ಇಳಿಸ್ಬೋದು. ಇದಷ್ಟು ಇಳಿಸ್ಬಿಟ್ಟು ಮಕ್ಕಳಿಗೆ ಪಲಾವ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ ರೀ ಫ್ರೆಂಡ್ಸ. ಯಾವ ಥರ ಪಲಾವ್ ಮಾಡ್ತೀನಿ ಅನ್ನೋದು, ವೆಜಿಟೇಬಲ್ ಪಲಾವು ತುಂಬ ವಿಡಿಯೋದಾಗ ಹಾಕೀನಿ ರೀ. ಹಂಗಾಗಿಬಿಟ್ಟು ಅದನ್ನು ಕೂಡ ನಿಮ್ಗೆ ನೋಡೋಣ ಶೇರ್ ಮಾಡ್ತೀನಿ. ಇದು ಗುಲ್ಬರ್ಗದಿಂದ ಒಂದು ಸ್ವಲ್ಪ ಕೆಲವೊಂದು ಐಟಮ್ಸ್ ತೊಗೊಂಡಿದ್ದೆ. ಮನೆಯಲ್ಲಿ ಮೊದಲೇ ಇದ್ದು ಒಂದಿಷ್ಟು ಡಬ್ಬಿಯೊಳಗೆ ಹಾಕಿ ಇಡ್ತಾ ಇದ್ದೀನಿ. ಹಂಗಾಗಿಬಿಟ್ಟು ಯಾವಾಗಾದ್ರೂ ಮಕ್ಕಳಿಗೆ ಡಬ್ಬಿಗೆ ಬರ್ತದ ಟಿಫಿನ್ಗೆ ಕಟ್ಟಕ್ಕೆ ಅಂದ್ಬಿಟ್ಟು ನೋಡಿ ಇವಾಗೆಲ್ಲನೂ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಇವಾಗ ಪಲಾವ್ ಮಾಡ್ತೀನಿ ರೀ. ಪಟ ಪಲಾವ್ ಮಾಡ್ಕೊತೀನಿ ರೀ. ಅಕ್ಕಿನ ನೆನೆಯಕ್ಕೆ ಇಟ್ಟಿದ್ದೆ, ಇವಾಗ ಅಕ್ಕಿ ಕೂಡ ನೆಂದವ್ರಿ. ಇವಾಗ ಒಗ್ಗರಣೆ ಕೊಡ್ತೀನಿ ರೀ. ತುಂಬ ವಿಡಿಯೋದಾಗ ಹಾಕೀನಿ ರೀ, ಹಂಗಾಗಿ ಅಷ್ಟೇ ನಾನು ಜಾಸ್ತಿ ರೆಸಿಪಿನೇ ಶೇರ್ ಮಾಡಲ್ಲ. ಸುಮ್ಮನೆ ಬೆಳಗ್ಗೆ ಮಕ್ಕಳಿಗೆ ಟಿಫಿನ್ಗೆ ಮಾಡಿದ್ರೆ ಆಯ್ತು ಅಂದ್ಕೊಂಡು ಇವಾಗ ಒಗ್ಗರಣೆ ಕೊಟ್ಟೆ ನೋಡಿ ಫ್ರೆಂಡ್ಸ್. ಈಗ ಒಗ್ಗರಣೆ ಕೊಟ್ಟು ಆಮೇಲೆ ತೋರಿಸ್ತೀನಿ ರೀ ಯಾವ ಥರ ಆಯಿತು ಪಲಾವ್, ವೆಜಿಟೇಬಲ್ ಪಲಾವು ಅಂದ್ಕೊಂಡು. ಏನಿತ್ತು ಮನೇಲಿ ತರಕಾರಿ, ಅದೇ ತರಕಾರಿಯಿಂದ ಈ ಥರ ನಾನು ರೆಡಿ ಮಾಡಿದೆ ನೋಡಿರಿ. ಇವಾಗ ಮಕ್ಕಳಿಗೆ ಹಾಕ್ಕೊಡ್ತಾ ಇದ್ದೀನಿ ಊಟಕ್ಕೆ. ಈಗ ಡಬ್ಬಿ ಕೂಡ ಕಟ್ಟಿದ್ದೇನೆ. ಒಂದು ಸ್ವಲ್ಪ ಖಾರ ಬಂದಿತ್ತು, ಅದನ್ನು ಕೂಡ ಹಾಕೀನಿ ರೀ. ಮಕ್ಕಳಿಗೆ ಸ್ಕೂಲಿಗೆ ತೊಗೊಂಡು ಹೋಗ್ತಾರಂತಂದ್ಬಿಟ್ಟು ಈಗ ಡಬ್ಬಿ ಕಟ್ಟಿದ್ದೇನೆ ರೀ. ಇವಾಗ ಅವರು ಸ್ಕೂಲಿಗೆ ರೆಡಿ ಆಗ್ಯಾರ, ಆಮೇಲೆ ಸಿಗ್ತೀನಿ ರೀ. ಇದು ಈವ್ನಿಂಗ್ ವ್ಲಾಗ್ ನೋಡಿ ಫ್ರೆಂಡ್ಸ್. ಇದು ಅಲ್ಲಿನೂ ಕಾಣಿಸ್ತಾ ಇದೆ ನೋಡಿರಿ, ಚಿಕ್ಕ ಮರಿ ಇದೆ, ಬೆಕ್ಕಿನ ಮರಿ. ನನ್ನ ಮಗ ಅನ್ನಲ್ಲ, ಅವನು ಅದಕ್ಕೆ ಮೇಲಿಂದ ಬಿತ್ತಂತ್ರಿ, ಅದಕ್ಕೆ ಮಾತಾಡಿಸ್ತಾ ಇದ್ದಾನೆ ರೀ ಹೋಗ್ಬಿಟ್ಟು. ತುಂಬಾ ತುಂಟಿ ಅದಳ್ರಿ. ನಮ್ಮ ಚುಮ್ಮಿಗೆ ಮಲ್ಕೋಕ್ಕೆ ಕೊಡಂಗಿಲ್ಲ ರೀ. ತುಂಬ ಅಂದ್ರೆ ಕಾಡಿಸ್ತಾಳ್ರಿ. ಹಾಗಾಗಿ ನನ್ನ ಮಗ ಅದ್ರ ಕೂಡ ಮಾತಾಡ್ತಾ ಇದ್ದಾನೆ ರೀ. ಮಾತಾಡಿಸ್ತಾ ಇದ್ದೇನೆ, ಮೇಲಿಂದ ಬಿದ್ದದಂದ್ಬಿಟ್ಟು ಅದಕ್ಕೆ ಹೋಗಿ
ಅದ್ರ ಜೋಡಿ ಮಾತಾಡಿ ಮುಟ್ತಾ ಇದ್ದಾನೆ ರೀ ಅವನು ಹೋಗ್ಬಿಟ್ಟು. ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ.